ಸಣ್ಣದಾಗ ಒಂದು ರಾತ್ರಿ ವೇಳೆ ಒಂದು ದೀಪ ಕಾಣಿಸುತ್ತೆ. ಆ ದೀಪ ಏನೋ ನಿಧಾನಕ್ಕೆ ಈ ಅಣ್ಣ ತಮ್ಮ ವಿಷ್ಣು ಸಿಂಹ ಶಿವಸಿಂಹ ಇಬ್ಬರು ಹೋಗಿ ನೋಡಿದ್ರೆ ವಯಸ್ಸಾಗಿರುವ ಮುದುಕಿ ಆ ಗಿಡಗಳ ಮಧ್ಯೆ ಹೇಗಿದ್ದಾಳೋ ಗೊತ್ತಿಲ್ಲ. ನನಗೆ ತುಂಬಾ ದುಃಖ ಆಗ್ತಾ ಇತ್ತು, ದಾಹ ಆಗ್ತಾ ಇತ್ತು. ನನ್ನ ದುಃಖವನ್ನ ಪರಿಹರಿಸಿ, ನನಗೆ ದಾಹವನ್ನ ಪರಿಹರಿಸಿ ನೀರು ಕೊಟ್ಟಿದ್ದೆ ಅಂತೇಳಿ ಆ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡುತ್ತಾ ಈ ಹಣ ಮದ ಬಂದ ಮೇಲೆ ಮರೆತು ಹೋಗ್ತಾನೆ. ನಂತರ ಈ ಕ್ಷೇತ್ರಕ್ಕೆ ಬರ್ತಾನೆ. ಅದೇ ಅಮ್ಮನಿಗೆ, ಅಮ್ಮ ನಾನು ಬಂಗಾರ ದೇವಸ್ಥಾನ ಎಲ್ಲ ಕಟ್ಟಕ್ಕಾಗಲ್ಲ, ಅವತ್ತು ಮಾತು ಕೊಟ್ಟಿದ್ದೆ, ಆದ್ರೂ ನಾನು ಕಟ್ಟಬೇಕು ಅಂತಂದ್ರೆ ನನ್ನೊಂದು ಪರೀಕ್ಷೆ ಇದೆ. ನನ್ನ ಕೈಯಲ್ಲಿರೋ ಉಂಗುರವನ್ನ ಈ ಯೋನಿ ಒಳಗಡೆ ಹಾಕ್ತೀನಿ. ಈ ಯೋನಿಯಲ್ಲಿ ಬಿದ್ದಂತಹ ನನ್ನ ಉಂಗುರ ಕಾಶಿಯಲ್ಲಿ ನನಗೆ ಸಿಕ್ಕಿದ್ರೆ ನಾನು ಕಟ್ತೀನಿ ಅಂತಾನೆ. ನೀನೊಂದು ಕೆಲಸ ಮಾಡು ಅಂತ ಹೇಳ್ತಾನೆ. ಒಂದೊಂದು ಕಲ್ಲಿಗೆ ಅದರೊಳಗೆ ಸ್ವಲ್ಪ ಬಂಗಾರವನ್ನಿಟ್ಟು ಅದು ಕೊಟ್ಕೊಳ್ತಾನೆ. ಅದರ ಕಲ್ಲು ಒಳಗಡೆ ಒಂದಷ್ಟು ಬಂಗಾರವನ್ನಿಟ್ಟು ಕ್ಷೇತ್ರ ನಿರ್ಮಾಣ ಮಾಡುತ್ತಾನೆ. ಆ ಕ್ಷೇತ್ರ ನಂತರ ನಿರ್ಮಾಣ ಆಗಿದ್ದು ಆ ಒಂದು ಅಲ್ಲಿ ಅಮ್ಮನ ಸತೀದೇವಿ ಯೋನಿ ಬಿದ್ದ ಸ್ಥಳ ಅನ್ನಿಸ್ಕೊಂಡಿದ್ದರಿಂದ ಹಿಡಿದು ವಿಶ್ವಕರ ನಿರ್ಮಾಣ ಮಾಡಿದ್ರಿಂದ ಹಿಡಿದು ನರಕಾಸುರದಿಂದ ಹಿಡಿದು ಇಲ್ಲಿರ್ತಕ್ಕಂತಹ ವಿಷ್ಣು ಸಿಂಹನಿಂದ ನಿರ್ಮಾಣವಾಗಿರತಕ್ಕಂಥ ಈ ದಿವ್ಯ ಕ್ಷೇತ್ರ ಇದೆಯಲ್ಲ. ಇನ್ನು ಕಲಿಯುಗದ ಕಥೆ ಏನು ಅಂತಂದ್ರೆ, ಕಲಿಯುಗದಲ್ಲಿ ಒಬ್ಬ ರಾಜ ವಿಷ್ಣು ಸಿಂಹ ಅಂತ. ಆ ವಿಷ್ಣು ಸಿಂಹ ಅನ್ನುವವ ರಾಜ್ಯಭಾರ ಮಾಡ್ತಿರ್ತಾನೆ. ಹಾಗೆ ಮಾಡ್ತಿರಲ್ಲ, ಅಷ್ಟು ಅದ್ಭುತವಾಗಿ ಮಾಡ್ತಿರ್ತಾನೆ. ಯಾಕೋ ಕಾರಣಾಂತರದಿಂದ ಸೋತು ಅವನ ತಮ್ಮ ಶಿವಸಿಂಹ ಇವ ವಿಷ್ಣು ಸಿಂಹ ಇಬ್ಬರು ಕೂಡ ಎಲ್ಲಿ ಸೇರ್ಕೊಳ್ತಾರೆ ಅಂತಂದ್ರೆ, ಬಹುಶಃ ಆವತ್ತಿಗೆ ಈ ದೇವಾಲಯ ನಶಿಸಿ ಹೋಗ್ಬಿಟ್ಟಿತ್ತು, ಏನೇನೂ ಇರಲಿಲ್ಲ, ಬೆಟ್ಟ ಗುಡ್ಡ ಇತ್ತು. ಅಲ್ಲಿ ಒಬ್ಬ ಹಣ್ಣು ಮುದುಕಿ ಕತ್ತಲು ಬಹುಶಃ ಅಟ್ಟಿಸ್ಕೊಂಡು ಹೋಗ್ತಿದ್ದಾರೆ ಈ ರಾಜರನ್ನ. ಸೋತೋಗಿದ್ದಾರೆ. ಎಷ್ಟೋ ಸಲ ಗೆದ್ದವರು ಒಂದು ಸಲ ರಾಕ್ಷಸ ಸೇನಕ್ಕೆ ಸೋತು ಹೋಗಿ ಮೊರಮಾಚಿಕೊಂಡು ಒಂದು ಕಡೆ ಇರುತ್ತಾರೆ. ಸಣ್ಣದಾಗ ಒಂದು ರಾತ್ರಿ ವೇಳೆ ಒಂದು ದೀಪ ಕಾಣಿಸುತ್ತೆ. ಆ ದೀಪ ಏನೋ ನಿಧಾನಕ್ಕೆ ಈ ಅಣ್ಣ ತಮ್ಮ ವಿಷ್ಣು ಸಿಂಹ ಶಿವಸಿಂಹ ಇಬ್ಬರು ಹೋಗಿ ನೋಡಿದ್ರೆ ವಯಸ್ಸಾಗಿರುವ ಮುದುಕಿ ಆ ಗಿಡಗಳ ಮಧ್ಯೆ ಹೇಗಿದ್ದಾಳೋ ಗೊತ್ತಿಲ್ಲ. ಆಕೆ ಆ ಯೋನಿ ಪೂಜೆನ ಅಲ್ಲಿ ಮಾಡ್ತಿದ್ದಾಳೆ. ಬಹುಶಃ ಅಮ್ಮ ಇವರ ಮುಖಾಂತರ ಅದನ್ನು ಮಾಡಿಸ್ಲಿಕ್ಕೆ ಆ ರೂಪದಲ್ಲಿ ಬಂದಿರುತ್ತಾಳೆ. ಬಿಟ್ಟರೆ ಬೇರೆ ಇನ್ನೇನೋ ಅಲ್ಲಿ ಬೇರೆ ಯಾರು ಇರಲಿಕ್ಕೆ ಸಾಧ್ಯವಿಲ್ಲ. ಕಲಿಯುಗದಲ್ಲಿ ಹಾಗೇ ಇರುತ್ತೆ ಮಾತ್ರ ಅವತಾರಗಳು. ಅಲ್ಲಿ ಆಕೆ ಮಾಡ್ತಿದ್ದಾಗ, ಅಪ್ಪ ನಿನಗೇನು ಬೇಕು ಅಂತ ಅಂದಾಗ ಈಗಂತಾನೆ ತಕ್ಷಣ ನೀರು ಕೊಡುತ್ತಾಳೆ. ಅವನಿಗೆ ಗೊತ್ತಿತ್ತು ನೀರು ದಾಹ ಆಗಿದೆ ಅಂತ. ನೀರು ಕೊಟ್ಟು, ಅಮ್ಮ ನನಗೆ ತುಂಬ ದುಃಖ ಆಗ್ತಾ ಇತ್ತು, ದಾಹ ಆಗ್ತಾ ಇತ್ತು, ನನ್ನ ದುಃಖವನ್ನು ಪರಿಹರಿಸಿ, ನನಗೆ ದಾಹವನ್ನು ಪರಿಹರಿಸಿ ನೀರು ಕೊಟ್ಟಿದ್ದೆ ಅಂತೇಳಿ ಆ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡುತ್ತಾ ಈ ಕ್ಷೇತ್ರ ಏನು ಅಂತ ಆ ಅಮ್ಮನಿಂದ ತಿಳಿದುಕೊಳ್ತಾನೆ. ಆನಂತರ ನಾನು ಈ ದೇವ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ನಿರ್ಮಾಣ ಮಾಡುತ್ತಾನೆ. ಬಂಗಾರದ ದೇವ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾನೆ. ಆಯಿತು, ಆನಂದವಾಗಿ ಮಾಡು ಅಂತ ಹೇಳ್ತಾನೆ. ಬಹುಶಃ ಅವನಿಗೆ ಮತ್ತು ರಾಜ್ಯ ಸಿಗುತ್ತೆ, ರಾಜ್ಯಭಾರ ಸಿಗುತ್ತೆ. ಈ ಹಣ ಮದ ಬಂದ ಮೇಲೆ ಮರೆತು ಹೋಗ್ತಾನೆ. ನಂತರ ಈ ಕ್ಷೇತ್ರಕ್ಕೆ ಬರ್ತಾನೆ. ಅದೇ ಅಮ್ಮನಿಗೆ, ಅಮ್ಮ ನಾನು ಬಂಗಾರ ದೇವಸ್ಥಾನ ಎಲ್ಲ ಕಟ್ಟಕ್ಕಾಗಲ್ಲ, ಅವತ್ತು ಮಾತು ಕೊಟ್ಟಿದ್ದೆ, ಆದರೂ ನಾನು ಕಟ್ಟಬೇಕು ಅಂತಂದರೆ ನನ್ನೊಂದು ಪರೀಕ್ಷೆ ಇದೆ. ನನ್ನ ಕೈಯಲ್ಲಿರೋ ಉಂಗುರವನ್ನು ಈ ಯೋನಿ ಒಳಗಡೆ ಹಾಕ್ತೀನಿ. ಈ ಯೋನಿಯಲ್ಲಿ ಬಿದ್ದಂತಹ ನನ್ನ ಉಂಗುರ ಕಾಶಿಯಲ್ಲಿ ನನಗೆ ಸಿಕ್ಕಿದ್ರೆ ನಾನು ಕಟ್ತೀನಿ ಅಂತಾನೆ. ಆಗಬಹುದು ಅಂತಾಳೆ. ನಕ್ಕ ಬಿಟ್ಟು ಆ ಅಮ್ಮನ ಕೃಪೆ ಆಯಿತು ಅಂತಾಳೆ. ಮತ್ತೆ ಅವನೊಂದಷ್ಟು ದಿನಗಳು ಬಿಟ್ಕೊಂಡು ಅಲ್ಲಿ ಸ್ನಾನಕ್ಕೆ ಹೋಗ್ತಾನೆ. ಅವನು 3-4 ಸಲ ಹೀಗೆ ಮುಳುಗೆ ಎದ್ದು ನಂತರ ಹೀಗೆ ಅರ್ಘ್ಯ ಕೊಡೋಕ್ಕೆ ಕೈ ಎತ್ತಾನೆ. ಆ ಕೈಗೆ ಅದೇ ಉಂಗುರ ಬರುತ್ತೆ. ಇದು ಆ ಕ್ಷೇತ್ರದ ಶಕ್ತಿ ಅಂದರೆ, ಇದು ಆ ಕ್ಷೇತ್ರದ ಮಹಿಮೆ ಅಂತಂದರೆ. ಈಗಲೂ ಬೇಕಾದಷ್ಟು ಪವಾಡಗಳಿದ್ದಾವೆ, ಈಗಲೂ ಬೇಕಾದಷ್ಟು ಅಲ್ಲಿರ್ತಕ್ಕಂಥವರು ತಾಂತ್ರಿಕರಿದ್ದಾರೆ. ಆದರೆ ಬಲಿ ಅನ್ನೋದು ಹೇಳ್ತಾ ಬರ್ತೀನಿ, ಯಾವುದೇ ಕಾರಣಕ್ಕಲ್ಲಿ ಪಂಚಬಲಿ ಅಂತ ಕೊಡ್ತಾರೆ. ಇವತ್ತು ನಮ್ಮ ಸಾತ್ವಿಕರು ಅದನ್ನೇ ಇಟ್ಕೊಂಡಿದ್ದಾರೆ. ತಿಳ್ಕೊಳ್ಳದೆ ಮಾಡಬೇಡಿ. ಕೃಷ್ಣ ಹೇಳಿದ್ದರು, ಕಾಳಿ ಹೇಳಿದ್ದರೂ ಕೂಡ ಕೊಡಬೇಡಿ. ಹೀಗೆ ನಾನು ಇದೆ ಕಾಳಿ ಹೇಳಿದ್ರು ಕೂಡ ಏನು ಮೇಕೆ ಕೊಡೋದಂತೆ, ಪಾರಿವಾಳ ಕೊಡೋದಂತೆ, ನಿಮ್ಮ ಮುಂಡಾಮೋಸ್ತಿ ಏನು ಕೊಡ್ತಿರೋ ಎಲ್ಲೂ ಹೇಳಿಲ್ಲ. ಆ ತಾಯಿಗೆ 40 ಮಕ್ಕಳು ಅಂತಂದರೆ ಒಂದು ಮಗುನ ಬಲಿ ಕೊಡು ಅಂತಾಳ. 84 ಲಕ್ಷ ಜೀವಿಗಳು ಅವಳದೆ ಅಂದಮೇಲೆ ಅವಳು ಬಲಿ ಕೇಳ್ತಾಳೆ? ಕೇಳಲ್ಲ, ಕೇಳಕ್ಕೆ ಚಾನ್ಸ್ ಇಲ್ಲ. ಅಲ್ಲಿ ರಾಕ್ಷಸರು ಇದ್ರಲ್ಲ, ಆ ರಾಕ್ಷಸರಿನ ಆಹಾರ ಅದೇ ಅಲ್ಲ. ಹಾಗಾಗಿ ಏನೇನೋ ಕೊಟ್ಕೊಂಡು ಮಾತಾಡ್ತಾರೆ. ಅದೊಂದು ಎಪಿಸೋಡ್ ಬರೀತಿದ್ದಾರೆ. ಅದು ನಾನು ಆ ಪಂಚಬಲಿ ಬಗ್ಗೆ ಮಾತಾಡಬೇಕಂದ್ರೆ ನನಗೊಂದು 45ರಿಂದ 50 ನಿಮಿಷ ಅಂತೂ ಬೇಕು. ಆ ಪಂಚಬಲಿಗಳಂತ 5 ಬಗ್ಗೆನೇ ಮಾತಾಡಬೇಕು ಅಂತ ಸಬ್ಜೆಕ್ಟ್ ಅದು. ಅಲ್ಲಿ ಪಡ್ಕೊಳ್ಬೇಕಾದ ಏನು ಪಡ್ಕೊಳ್ತಿರೋ ಅದೇ ನಾನು ಹೇಳ್ತೀನಿ. ಅಲ್ಲಿರೋ ಕೆಲವ್ರಿಗೆ ಹೇಳಿದ್ದೀನಿ, ನಾನು ಬೈದು ಹೇಳಿದ್ದೀನಿ. ನನ್ನ ಕಣ್ಣು ಸ್ವಲ್ಪ ಖಾರವಾಗಿ ಕೆಂಪಾಗಿದ್ದಕ್ಕೆ ಅವನು ಭಯಪಟ್ಬಿಟ್ಟಿದ್ದ. ಬೇಡ ಅಂತ. ನೀನು 5 ಬಲಿ ಕೊಟ್ಟು ಯಾವ ಶಕ್ತಿಯನ್ನು ಪಡ್ಕೊಳ್ತೀಯೋ ಅದರ 10 ಟೈಮ್ ಶಕ್ತಿ ನಾನು ಸಾತ್ವಿಕದಲ್ಲೇ ಪಡೆದು ತೋರಿಸ್ತೀನಿ. ಅದೇನು ಮಾಡ್ತೀನಿ ಮಾಡೋ ನೋಡೋಣ ಅಂತಂದೆ. ಏನು ಮಾಡ್ತೀನಿ ಅದನ್ನು ನಾನು ಮಾಡ್ತೀನಿ, ಸಾತ್ವಿಕದಲ್ಲೇ ಮಾಡಿ ತೋರಿಸ್ತೀನಿ ಕಾಣೋ ಅಂತಂತೆ. ಆಮೇಲೆ
ಅಲ್ಲಿ ನಡೆದಂಥ ಪೂಜೆಗಳು. ಈಗ ನಾನು ಇಲ್ಲಿಗೆ ಬರ್ತೀನಿ, ಮತ್ತಿನ್ನೆಲ್ಲೋ ಮ್ಯಾಟ್ರ್ ಡೈವರ್ಟ್ ಆಗೋದು ಬೇಡ ಪ್ರೀತಿ ಬಂಧುಗಳ. ಈಗ ರಾಜ ಇದ್ನಲ್ಲ, ಉಂಗುರ ತಗೊಂಡಲ್ಲ, ಅವನ ಆನಂದವೋ ಆನಂದ ಆಗಿಬಿಡ್ತು, ಖುಷಿ ಆಯಿತು, ಸಂತೋಷವಾಯಿತು ಅವನಿಗೆ. ಆತ ಏನು ಮಾಡ್ತಾನೆ ಅಂತಂದರೆ ಮತ್ತು ಕ್ಷೇತ್ರಕ್ಕೆ ಬರ್ತಾನೆ. ಸ್ವಲ್ಪ ಅವನ ತಿಕ್ಕಲು ಬುದ್ಧಿ ಇತ್ತು ರಾಜ. ಅಮ್ಮ, ನಾನು ಬಂಗಾರದ್ದು ಮಾಡೋಕ್ಕಾಗಲ್ಲ, ನಿನ್ನ ಮನಸ್ಸು ಗೊತ್ತಾಯ್ತು ಕಣೋ, ನೀನು ಒಂದು ಕೆಲಸ ಮಾಡು ಅಂತ ಹೇಳ್ತಾನೆ. ಒಂದೊಂದು ಕಲ್ಲಿಗೆ ಅದರೊಳಗಡೆ ಸ್ವಲ್ಪ ಬಂಗಾರವನ್ನಿಟ್ಟು ಅದಕ್ಕೆ ಒಪ್ಕೊಳ್ತಾನೆ. ಅದರ ಕಲ್ಲು ಒಳಗಡೆ ಒಂದಷ್ಟು ಬಂಗಾರವನ್ನಿಟ್ಟು ಕ್ಷೇತ್ರ ನಿರ್ಮಾಣ ಮಾಡುತ್ತಾನೆ. ಆ ಕ್ಷೇತ್ರ ನಂತರ ನಿರ್ಮಾಣ ಆಗಿದ್ದು ಆ ಒಂದು ವಿಷ್ಣು ಸಿಂಹನಿಂದ. ಆ ವಿಷ್ಣು ಸಿಂಹನಿಂದ ಆಲಯ ನಿರ್ಮಾಣ ಆಗಿ ಎಷ್ಟು ವರ್ಷಗಳು, ಎಷ್ಟು ಗತಗಳು ಕಳೆದೋಯ್ತು. ಬಹುಶಃ ಈ ಒಂದು ಕಲಿಯುಗದಲ್ಲಿ ಅತ್ಯಂತ ಅದ್ಭುತಗಳು ಪಡೆದೋಯ್ತು. ಆನಂತರ ಅಲ್ಲಿ ಯೋನಿ ಮಂಡಲದಿಂದ ಪ್ರಾರಂಭವಾಗಿ ಅಲ್ಲಿ ಅಮ್ಮನ ಸತೀದೇವಿ ಯೋನಿ ಬಿದ್ದ ಸ್ಥಳ ಅನ್ನಿಸ್ಕೊಂಡಿದ್ದರಿಂದ ಹಿಡಿದು ವಿಶ್ವಕರ ನಿರ್ಮಾಣ ಮಾಡಿದ್ರಿಂದ ಹಿಡಿದು ನರಕಾಸುರನಿಂದ ಹಿಡಿದು ಇಲ್ಲಿರ್ತಕ್ಕಂತಹ ವಿಷ್ಣು ಸಿಂಹನಿಂದ ನಿರ್ಮಾಣವಾಗಿರತಕ್ಕಂಥ ಈ ದಿವ್ಯ ಕ್ಷೇತ್ರ ಇದೆಯಲ್ಲ, ಬಹುಶಃ ಸೃಷ್ಟಿಯ ಅಲ್ಲೇನೆ. ನಮಗೆ ಸೃಷ್ಟಿ ಅಂದಮೇಲೆ ನಾನು ಏನೇನು ಮಾತಾಡೋದು ಬೇಡ, ಇನ್ನು ಇರೋದೇ ಅಲ್ಲಿ. ನಾವು ತಂದೆ ತಾಯಿಗಳಿಗೆ ನಾವು ಏನಾದರೂ ಆಗಿರ್ಬೋದು, ನೀನು ಡಾಕ್ಟ್ರ್ ಆಗ್ತೀಯಾ, MP ಆಗ್ತೀಯಾ, MLA ಆಗ್ತೀಯಾ, ನೀನು ಸಾಫ್ಟ್ವೇರ್ ಆಗ್ತೀಯಾ, ಹಾರ್ಡ್ವೇರ್ ಆಗ್ತೀಯಾ, ಮತ್ತೊಂದು ಆಗ್ತೀಯ, ಇನ್ನೊಂದು ಆಗ್ತೀಯಾ, ನೀನು ಈ ಲೋಕಕ್ಕೆ ಬಂದಿದ್ದಕ್ಕೆ ಮಾಡ್ತಾ ಇರೋದು. ನನ್ನ ಶಕ್ತಿ ಇಲ್ಲಿದೆ. ಹಾಗೇ ಆ ಮಹಾನುಭಾವರ ಆ ಒಂದು ಮಹಾತಾಯಿಯರ ಸಂಗಮದಲ್ಲಿ ಮಿಂದಿ ಹೇಳಲಿಕ್ಕೆ ಒಂದು ಅವಕಾಶ. ಬಹುಶಃ ಅಲ್ಲಿ ಈಗಲೂ ನಾನು ಜೀವನದ ಅಂತ ಹೇಳಿದ್ನಲ್ಲ, ಆ ಬ್ರಹ್ಮದೇವ ಪರ್ವತಗಳನ್ನು ಮತ್ತು ಹಾಗೆ ಸೃಷ್ಟಿ ಮಾಡತಕ್ಕಂಥ ಆ ಯೋನಿಯಲ್ಲಿ ನೀರು ಬರ್ತಾನೆ ಇರುತ್ತೆ. ಅದರಲ್ಲಿ ಆ ಅಮ್ಮನದ್ದು ರಕ್ತ ಬರುತ್ತೆ, ಆ 5 ಜನ ರಜಸ್ವಲೆ ಬರುತ್ತೆ ಅಂತ ಹೇಳ್ತಾರೆ. 100ಕ್ಕೆ 100 ಸುಳ್ಳು ಇದು, 100ಕ್ಕೆ 100 ಸುಳ್ಳಿದು. ಕೆಂಪಿಗೆ ಬರಲ್ಲ, ಅದು ಬರೋದು ಇಲ್ಲ. ಆ ನಂತರ ಬಿಳಿ ಬಟ್ಟೆ ಹಾಕ್ತಾರೆ, ಅಲ್ಲಿ ಕೆಂಪು ಬಟ್ಟೆ ಅದೇ ಪ್ರಸಾದ ಕೊಡ್ತಾರೆ. ಇದೂ ಸುಳ್ಳು ಪ್ರೀತಿ ಬಂಧುಗಳೇ. ಏನು ಕೊಡ್ತಾರೆ ಅಂತಂದರೆ ಅಲ್ಲಿ ಒದಿಸೋದು ಮಾತ್ರ ವಾಸ್ತವವಾಗಿ ದೊಡ್ಡ ವಸ್ತ್ರ ಇರುತ್ತೆ, ಕೆಂಪು ವಸ್ತ್ರವನ್ನೇ ಅಲ್ಲಿ ಒದಿಸಲಾಗುತ್ತೆ. ಆ ನಂತರ ಆ 4 ದಿನಗಳ ಆದ ಮೇಲೆ ಅಲ್ಲಿ ಪೂಜಾರಿಗಳು ಏನಿರ್ತಾರೆ, ಆ ಪೂಜಾರಿಗಳ ಮಡದಿಯರು ಹೋಗ್ಬೇಕು ನೋಡಿ, ಅವರಿಗೆಂಥ ಪುಣ್ಯದ ಅವಕಾಶವಾಯಿತು. ಆ ಮಡದಿಯರು ಹೋಗಿ ಅದನ್ನು ಸ್ವಚ್ಛ ಮಾಡಿ ಆನಂತರ ಇವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗಬೇಕು. ಆ ವಸ್ತ್ರವನ್ನು ಇವರು ಸ್ವಚ್ಛ ಮಾಡಿ ಕೊಟ್ಟಾಗ ನೀರಲ್ಲಿ ಸ್ವಲ್ಪ ತೇವ ಇರುತ್ತಲ್ಲ, ಅದು ಅವರಿಗೆ ಕೆಂಪಿಗೆ ಕಾಣುತ್ತೆ. ಬಿಟ್ಟರೆ ಯಾವುದೇ ಕಾರಣಕ್ಕೂ ಪೂರ್ಣವಾಗಿ ನೀರಾಗಲಿ ಕೆಂಪಿಲ್ಲ. ಅದು ಬ್ರಹ್ಮದೇವ ಕೊಟ್ಟಿರ್ತಕ್ಕಂಥ ಜೀವ ತೀರ್ಥವದು. ಒಮ್ಮೆ ಸ್ವೀಕಾರ ಮಾಡಿ ಬಂದರೆ ನಿನಗೆ ಜೀವ ವಿತ್ತು ಜೀವನ ಅಷ್ಟು ಅದ್ಭುತವಾಗಿ ನಡೆಯುವಂಥ ಕ್ಷೇತ್ರವದು. ಅದನ್ನು ತಗೊಂಡೋಗಿ ಏನೇನೇನೇನೋ ಮಾಡಿಬಿಟ್ಟು ನೀವು ಮಾಡಿದ ಪ್ರಯೋಜನವೇನು? ಅಲ್ಲಿರ್ತಕ್ಕಂಥ ಸಣ್ಣದಾಗಿ ಒಂದು ವಸ್ತ್ರ ನಿಮಗೆ ಆ ಒಂದು ಪೂಜಾರನ್ನು ಸಿಕ್ಕಿದ್ರೂ ಕೂಡ, ಬಹುಶಃ ನಾನು ಎಷ್ಟು ಪ್ರತಿ ವರ್ಷ ಹೋದಾಗಲೂ ಕೂಡ ನನಗೆ ಒಂದು ಕೊಟ್ಟರೆ, ಬಟ್ ಯಾರಿಗೂ ಕೊಡೋಕ್ಕೆ ಬರಲ್ಲ. ನಾನು ಸ್ವಲ್ಪ ಅಷ್ಟು ತೋರಿಸ್ತೇನೆ, ಬಿಟ್ಟರೆ ಯಾಕಂದ್ರೆ ತಾಂತ್ರಿಕ ಪದ್ಧತಿಯಲ್ಲಿ ಬಳಸಲಿಕ್ಕೆ ಇರತಕ್ಕಂಥ ಕೆಲವು ವಸ್ತುಗಳು ಅಲ್ಲಿ ಇರುತ್ತವೆ. ಹಾಗೆ ಅಲ್ಲಿ ನಡೆದುಕೊಂಡು ಬಂದ ಪೂಜೆಗಳಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ವಿಶೇಷಗಳು, ಮಹಿಮೆಗಳು ಪೇಳರಸದಳ ಪ್ರೀತಿಯ ಬಂಧುಗಳೇ, ಕಾಮಾಖ್ಯ ಅಂಬುಬಾಚಿಗೆ ಸಂಬಂಧಪಟ್ಟಾಗೆ ಈ ದಿನಗಳು. ಇನ್ನು ಮುಖ್ಯವಾದ ಒಂದು ಮೆಸೇಜ್ ಇದೆ, ಅದನ್ನು ಹೇಳುತ್ತೇನೆ ಪ್ರೀತಿಯ ಬಂಧುಗಳೇ. ಅಮ್ಮನಿಗೆ ಸಂಬಂಧಪಟ್ಟ ಈಗ ನೀವು ಮಾಡ್ತಾ ಇಲ್ಲ ಅಂಬುಬಾಚಿ 26ಕ್ಕೆ ಮುಗಿದೋಯ್ತು ಅಂತ, ಇದಲ್ಲ ಪ್ರೀತಿ ಬಂಧುಗಳೇ, ಇದಲ್ಲ. ಚೆನ್ನಾಗಿ ಬರೆದಿಟ್ಕೊಳ್ಳಿ. ಆಷಾಢ ಮಾಸದ ಸಪ್ತಮಿಯಿಂದ ಹಿಡಿದು ಏಕಾದಶಿ ತನಕ ನಡೆಯುವಂಥದ್ದು. ಅಲ್ಲಿ ನಿಮಗೆ ಅಮ್ಮ ಆಯಾ ರೂಪದಲ್ಲೇ ಬರ್ತಾಳೆ, ದರ್ಶನ ಕೊಡ್ತಾಳೆ. ನಿಮಗೆ ಏನಾದರೂ ಆಗುತ್ತೆ ಅಂತಂದರೆ ಆಷಾಢ ಮಾಸದ ಸಪ್ತಮಿಯಿಂದ ಹಿಡಿದು ಏಕಾದಶಿ ಇರುತ್ತಲ್ಲ, ಅಲ್ಲಿ ಹೋಗಿ ಬನ್ನಿ. ಅದು ಅಮ್ಮ ವರ್ಷಕ್ಕೊಮ್ಮೆ ನಿಮಗೆ ದೇದೀಪ್ಯಮಾನವಾಗಿ ಕರುಣಾರಸವನ್ನು ಸ್ಫುರಣ ಮಾಡಲಿಕ್ಕೆ ಬಂದಿರುತ್ತಾಳೆ. ಒಂದಷ್ಟು ಪ್ರೋಕ್ಷಣೆ ಮಾಡಿಬಿಡ್ತಾಳೆ. ಆ ದಿನಗಳು ನಿಮ್ಮ ಈ ದಿನಗಳಲ್ಲ. ಈ ದಿನಗಳು ಸ್ವಚ್ಛ ಮಾಡುವಂಥದ್ದು, ಬಾಗಿಲು ಹಾಕುವಂಥದ್ದು. ಈಗ ಅಮ್ಮನನ್ನು ಈಗ ನಾವು ರಜಸ್ವಲೆ ಆದಾಗ ತೊಂದರೆ ಕೊಡಬಾರ್ದು. ಈಗ ರಜಸ್ವಲೆ ಆಗೋದಾಗ ನೀವು ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ. ಪಾಪ ಅವ್ರಿಗೆ ಹೊಟ್ಟೆ ನೋವಿರುತ್ತೆ, ಒಂಥರ ತಳಮಳ ಆಗ್ತಾ ಇರುತ್ತೆ. ಅವತ್ತು ಹೋಳಿಗೆ ಮಾಡಿಕೊಡು, ನನಗೆ ಪಾಯಸ ಮಾಡಿಕೊಡು, ನನಗೆ ಪಲ್ಯಗಳು ಮಾಡ್ಕೊಡು ಅಂತ ಆಗುತ್ತೆ ಅದು. ಹಾಗೆ ಅಮ್ಮನು ರೆಸ್ಟ್ ಇರ್ತಕ್ಕಂತಹ ದಿನಗಳಿವು. ಆ ಅಮ್ಮ ಒಂದು ಕಡೆ ಆನಂದವಾಗಿರ್ತಕ್ಕಂಥದ್ದು. ಆ ದಿನಗಳನ್ನು ಹಾಗೇ ಬಿಡಬೇಕು. ಅದರಲ್ಲಿ ಹೋಗ್ಬಿಟ್ಟು ನೀವು ಏನು ಬೇಡದು ಏನು ಕೊಡೋಕ್ಕಾಗತ್ತೆ? ಏನು ಕೊಡೋಕ್ಕೆ ಬರಲ್ಲ. ಅಲ್ಲಿ ಏನು ನೀವು ಆಶೀರ್ವಾದ ಪಡ್ಕೊಳಕ್ಕೆ ಆಗಲ್ಲ. ಈ ದಿನಗಳಲ್ಲಿ ಹೋದರೆ ಸ್ವಚ್ಛ ಮಾಡೋಕ್ಕಿರ್ತಕ್ಕಂಥ ಲಕ್ಷಾಂತರ ಜನ ಅದು. ನೀವು ಹೋಗಬೇಕು ಅಂತಂದರೆ ನಾನು ಹೇಳಿದ್ನಲ್ಲ, ಆಷಾಢ ಮಾಸ ಹೋಗಿ ಸಾಧ್ಯವಾದರೆ ಆನಂದ ಹೋಗಿ ಬನ್ನಿ. ಬಿಟ್ಟರೆ ಇನ್ನೇನೇನೇನೇನೋ ಪವಾಡಗಳನ್ನು ಯಥೇಚ್ಛ ಸೃಷ್ಟಿ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಲ್ಲಿ ಒಂದು ಕನಸು ಇಟ್ಕೊಂಡು, ಒಂದು ಆಸೆ ಇಟ್ಕೊಂಡು, ಏನು ಕಷ್ಟ ದುಃಖ ಇದೆಯೋ ಅದನ್ನು ಅಲ್ಲಿ ಕುಳಿತುಕೊಂಡಿದ್ದು ನಿಮಗೇನಾದರೂ ಚಂಡಿ ಪಾರಾಯಣ ಮಾಡಲಿಕ್ಕೆ ಬರುತ್ತೆ ಅಂತಂದರೆ, ಅಲ್ಲಿ ಒಬ್ಬರು ಅರ್ಚಕರದ್ದು ಪ್ರತಿನಿತ್ಯ ಪಾರಾಯಣ ಮಾಡ್ತಾನೆ ಅಂತ.
ಪ್ರತಿನಿತ್ಯ ಅಂತ ಶರ್ಮ ಅಂತ ಅವರನ್ನು ಒಮ್ಮೆ ನೀವು ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡಾದರೂ ಬನ್ನಿ. ಅಥವಾ ನೀವು ಅಲ್ಲಿ ನಿಮಗೆ ಯಾವ ಸ್ತೋತ್ರ ಬರ್ತದನ್ನು ಪಾರಾಯಣ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಬರೆದು ಬಿಟ್ಟು, ತಾಯಿ ಜಗಜ್ಜನನಿ, ಈ ಜಗದ ಸೃಷ್ಟಿ ಮಾಡಿದವಳು ನೀನು ಅಂತೇಳಿ ಒಮ್ಮೆ ನೀವು ನಮಸ್ಕಾರವನ್ನು ಮಾಡಿ ಅಲ್ಲೊಂದಷ್ಟು ಪಾರಾಯಣ ಮಾಡಿ ನಿಮ್ಮದೊಂದು ಏನೋ ಒಂದು ಸೇವೆ ಮಾಡಿ ಅಲ್ಲಿಂದ ಬನ್ನಿ ಪ್ರೀತಿ ಬಂಧುಗಳು. ಅಲ್ಲಿನದೇನಾದರೂ ಸಣ್ಣದೊಂದು ಕಲ್ಲು ತೆಗೆದುಕೊಂಡು ಬಂದರೂ ಈ ಜಗತ್ತಿನ ಸೃಷ್ಟಿ ಶಕ್ತಿ ನಿಮ್ಮ ಮನೆಗೆ ತೆಗೆದುಕೊಂಡು ಬಂದಾಗೆ ಪ್ರೀತಿ ಬಂಧುಗಳೇ. ನಿಮಗೆ ಯಾವುದೇ ಪ್ರಸಾದ ಸಿಗಲಿಲ್ಲ ಅಂತಂದರೂ ನಾನು ಹೇಳಿದ್ದೀನಿ, ಎಲ್ಲ ದೇವತೆಗಳು 33 ಕೋಟಿ ದೇವತೆಗಳು ಎಲ್ಲ ಕಲ್ಲು ಮಣ್ಣಲ್ಲಿ ಅಲ್ಲಿ ಆವಾಹನ ಆಗಿರ್ತಕ್ಕಂಥ ಸ್ಥಳ ಭೂಮಿ ಮೇಲೆ ಅಂತಂದರೆ ಅದೊಂದೇ ಪ್ಲೇಸ್ ಪ್ರೀತಿ ಬಂಧುಗಳೇ. ಯಾಕಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಪರ್ವತಗಳಾಗಿ ನೀಲಾಚಲವಾಗಿ ಅಲ್ಲಿದ್ದಾರೆ. ಅಮ್ಮ ಯೋನಿಕುಂಡದ ರೂಪದಲ್ಲಿ ಅಲ್ಲಿದ್ದಾಳೆ. ಇನ್ನು ನಮಗೇನು ಕೆಲಸ, ಭಗವಂತನ ಅಲ್ಲಿ ಹೋದ್ಮೇಲೆ ಅಂತೇಳಿ ಎಲ್ಲ ದೇವತೆಗಳು ಕೂಡ ಅಲ್ಲಿ ಹಣುರೇಣು ತೃಣಕಾಷ್ಟದಲ್ಲಿ ನಿಂತಿರುತ್ತಾರೆ. ನೀವೊಂದ್ಸಲ ಮಿಂದೆದ್ದು ಬನ್ನಿ, ಆನಂದದೊಂದಿಗೆ ನೀವು ವಾಪಸ್ ಆಗ್ತೀರಿ ನನ್ನ ಪ್ರೀತಿಯ ಬಂಧುಗಳೇ. ಅದ್ಭುತವಾಗಿರುವಂತ ಮಾಹಿತಿ. ಎಷ್ಟು ಕಥೆಗಳು ತಮ್ಮ ಬಳಿ ಇದೆ. ಯಾಕಂದ್ರೆ ನೀವು ಇನ್ನೊಂದಷ್ಟು ಏನಾಗುತ್ತೆ ಅಂದ್ರೆ, ಈಗ ನೋಡಿ ಪಂಚಬಲೆ ಅಂತೀನಲ್ಲ, ಇನ್ನು ಅದಕ್ಕೆ ಹೋಗ್ತೀನೋ ಕೋಪದಲ್ಲಿ ಮಾತಾಡ್ತೀನಿ, ಸ್ವಲ್ಪ ನನ್ನ ಮಾತಿಗೆ ಕೇಳಿಸ್ಕೊಳ್ಬೇಕು, ಬೇಜಾರು ಮಾಡ್ಕೊತಾರೆ. ಯಾರು ಊಟ ಮಾಡ್ತಾರಲ್ಲ, ನಾನು ಅವ್ರನ್ನೇನು ಆಕ್ಷೇಪಣೆ ಮಾಡಲ್ಲ, ಬಟ್ ಅಲ್ಲಿರೋರ ಮೇಲೆ ಕೋಪ ಬಂದ್ಬಿಡುತ್ತೆ. ನಮ್ಮ ಇಲ್ಲವರು ಕೆಲವ್ರು ಹೋಗ್ತಾರೆ, ಯಾವನ ಹೋದಾಗ ಈ DKಶಿ ಹೋಗಿದ್ದಂತೆ ಪುಲ್ಕೇಶಿ ಥರ, ಏನು ಮಾಡೋ ಕೆಲಸ ಇಲ್ವೇನೆ ಈತನಿಗೆ, ಅಲ್ಲಿ ಅದನ್ನೆಲ್ಲ ಮಾಡಿಸಿದ್ನ ನಂಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ, ಬಟ್ ಅವತ್ತು ಕೋಪ ಬಂತು ನನಗೆ, ಎಂಥ ದಡ್ಡ ನನ್ನ ಮಕ್ಳು ಇವರೆಲ್ಲ ಅಂತ. ಕೋಪಕ್ಕೆ ಯಾಕೋ ಒಂದು ರೀತಿ ಹಾಗಾಗ್ಬಿಡ್ತೀನಿ ನಾನು. ಸಾತ್ವಿಕದ ಅದೇ ನಾನು, ನೀವು ಮಾಡ್ರಯ್ಯ ನೋಡೋಣ ಅದೇನು ಸಾಧನೆ ಮಾಡ್ತೀರೋ, ನಾನು ಸಾತ್ವಿಕವಾಗಿ ಮಾಡಿ ತೋರಿಸ್ತೀನಿ ಅಂತ ಅವ್ರ ಮೇಲೆ ಅವತ್ತು ಹಠ ಕೊಟ್ಟಿದ್ದು ಹೀಗಾಗ್ಬಿಡ್ತೀನಿ. ಇನ್ನು ಪಂಚಬಲಿ ಇನ್ನು ಮಾತಾಡೋಣ ಇಷ್ಟೇ ಬರ್ತವೆ ಆಚೆಗೆ, ಆಗ ನಾನು ಅವ್ರ ಹೆಸರೆಲ್ಲ ಹೇಳ್ಬಿಡ್ತೀನಿ. ಯಾಕೆ ಹೇಳ್ತೀನಿ, ಈಗ ಹೋಗಿದಾರಲ್ಲ ಇಲ್ಲಿಂದ ಏನೇನೋ ಹೇಳ್ಕೊಂಡು, ಯಾರೋ ಹೇಳಿದ್ರೆ ಕೇಳಿಸ್ಕೊಳ್ಳೋದಕ್ಕಿಂತಲೂ ನಿಮ್ಮ ವೈಯಕ್ತಿಕವಾಗಿ ನೀವು ಪಡೆದಿರೋವಂಥದ್ದು, ನಿಮಗೆ ಅನುಭವಕ್ಕೆ ಬಂದಿರೋ ಶಕ್ತಿ ಅದು ಏನು ಅಂತ ಕೇಳ್ತೀನಿ. ಏನೂ ಬಂದಿರಲ್ಲ. ಯಾಕಂದರೆ ಏನೋ ಒಂದು ಮಾಡ್ತಾರಲ್ಲ, ಪ್ರತಿನಿತ್ಯ ಅನುಷ್ಠಾನ ಕುಳಿತುಕೊಂಡು ನೋಡೋಣ. ಬಹುಶಃ ನಾನು 2002ರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಿರೋದು ಇಷ್ಟು ವರ್ಷಗಳು, ಒಂದು ದಿವಸನೂ ಬಿಟ್ಟಿಲ್ಲ. ಎಷ್ಟು ವರ್ಷ ಲೆಕ್ಕ ಮಾಡಿ, ಎಷ್ಟು ಸಾವಿರ ಸಲ ಆಗಿರ್ಬೋದು. ಅಂಥ ಶಕ್ತಿ ಒಂದು ಸಾಕು. ಇನ್ನು ನಾನು ನಕ್ಷತ್ರಕ್ಕೆ ಹೋಗೋದು ಯಾರಿಗೂ ಹೇಳಲ್ಲ. ಏರ್ಪೋರ್ಟ್ ತನಕ ಕರ್ಕೊಳ್ತೀನಿ ಅಷ್ಟೇ. ಇನ್ನು ಉಳಿದಾಗ ನಾನು ಎಲ್ಲಿ ಉಳ್ಕೊಳ್ತಾರೆ ನನಗೆ ಮಾತ್ರ ಗೊತ್ತುಂಟು. ಯಾಕೆ ಅಂದರೆ ಕೆಲವೊಂದು ಗೌಪ್ಯ ಹೇಳ್ತಾನೆ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಅದೇನೋ ಮಾತಾಡಿ. ಯಾಕಂದ್ರೆ ಕತೆ ತುಂಬಾ ಅದ್ಭುತವಾಗಿತ್ತು. ಬ್ರಹ್ಮ ವಿಷ್ಣು ಮಹೇಶ್ವರ ದೇವಿ ಮುಂದೆ ಹೋಗಿದ್ದಾಗಿರ್ಬೋದು, ಇನ್ನು ನರಕಾಸುರನ ಜನನ ಹೇಗಾಯ್ತು, ಸೊ ಯಾರು ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅಂತಂದ್ರೆ ಅದಕ್ಕೂ ಒಂದಷ್ಟು ಕತೆಗಳನ್ನ ತಿಳ್ಕೊಂಡ್ವಿ. ಒಂದ್ ರೀತಿ ಕುತೂಹಲ ಮೂಡಿಸ್ತಾ ಹೇಳ್ತು ನೀವು ಹೇಳ್ತಾ ಇದ್ದಂಥ ವಿಚಾರ. ಈ ಒಂದು ಶಕ್ತಿ ಕೇಂದ್ರ ಒಬ್ಬ ಇದ್ದ ಗುರುಗಳ, ಇದು ಏನಕ್ಕೆ ಹೇಳ್ಬಿಟ್ರು ನೀವು ಒಂದು ಮೂವಿ ಮಾಡ್ತೀನಿ ಅಂತಂದ. ಫಸ್ಟ್ ನೀವು ಒಳ್ಳೆ ಮೂಡಲ್ಲಿ ಬಾರೋ ಅಂದೆ, ಆಮೇಲೆ ಮೂವಿ ಮಾಡಿದ್ರೆ ಮಾಡಬೇಕು ಸರಿ, ಬಟ್ ಮಾಡಬೇಕಾದ್ರೆ ಈಗ ಅನ್ನಮಯ್ಯ ತೆಗೆದ್ರಲ್ಲ, ಅನ್ನಮಯ್ಯ ಮಾಡುವಾಗ ಅವರು ಒಂದಷ್ಟು ದಿನ ಸಾತ್ವಿಕ ಆಹಾರ, ಬರೀ ನೆಲದ ಮೇಲೆ ಮಲ್ಕೊಂಡಿದ್ದು. ಆಮೇಲೆ ಸುಮನ್ ಅದೇನು ಮಹಾವಿಷ್ಣುವಿನ ವೇಷ ಹಾಕಿದ್ದಲ್ಲ, ಮಹಾವಿಷ್ಣುವಿನ ರೂಪದಲ್ಲಿ ಕಂಗೊಳಿಸ್ತಾನಲ್ಲ, ರಾಷ್ಟ್ರಪತಿ ಇಮಿಡಿಯೇಟ್ ಅವರನ್ನು ರಾಷ್ಟ್ರಭವನಕ್ಕೆ ಕರ್ಕೊಂಡು ಅವರ ಸಾಷ್ಟಾಂಗ ನಮಸ್ಕಾರ ಮಾಡೋದಂತೆ. ರಾಷ್ಟ್ರಪತಿ ಅವತ್ತಿನ ಯಾರ ನೆನಪಿಲ್ಲ. ಹಾಗೆ ಅದಕ್ಕೆ ಪೂರ್ವ ತಯಾರಿ ಆಗಿರಬೇಕು. ನೀವು ಮಾಡ್ತೀನಿ ಅಂತಂದ್ರೆ ಅಷ್ಟು ಚೆನ್ನಾಗಿರಬೇಕು. ಒಂದು ಸಲ ಅನ್ನಮಯ್ಯ ನೋಡಿದ್ರೆ ಗೊತ್ತಾಗತ್ತೆ ಏನು ಅಂತೇಳಿ. ಅಷ್ಟು ಚೆನ್ನಾಗಿ ಆ ಸಂದರ್ಭದಲ್ಲಿ ಸಾತ್ವಿಕ ಆಹಾರದೊಂದಿಗೆ ಹಿಡಿದು ಮಾಡೋ ಅಂಥ ಕೆಲಸ ನೀವು ಮಾಡ್ತೀನಿ ಅಂತಂದರೆ, ಬಟ್ ನೀವೇನೋ ಪ್ರಸಿದ್ಧಿ ತಲೆ ಇಟ್ಕೋಬಾರ್ದು, ಅಥವಾ ಇನ್ನೇನೋ ಹಣ ತಲೆ ಇಟ್ಕೋಬಾರ್ದು. ಏನೋ ಸಿದ್ಧಿ 10,000 ಪ್ರಸಿದ್ಧಿಗಳಿಗೆ ಸಮ, ಇನ್ನೂ 10 ಲಕ್ಷಗಳಿಗೆ ಸಿದ್ಧಿ ಸಮ. ಅಂತಹದ್ದನ್ನು ಕಾಪಾಡಿಕೊಂಡು ಹೋಗೋದಿದ್ದಲ್ಲ, ಇದು ಬಹಳ ಮುಖ್ಯ ಆಗಿರುತ್ತೆ. ಅದಕ್ಕಾಗಿ ನಾನು ಹೇಳಿದೆ, ಇದನ್ನು ಮೂವಿ ಮಾಡ್ತೀನಿ ಅದು ಇದು ಅಂತ ಎಷ್ಟು ಹೇಳ್ತೀರಿ ನೀವು. ಮತ್ತೆ ನೀವು ಆ ರಾಕ್ಷಸರದ್ದು ಆ ಕವಲು ಹೊಡೆದು ಹೋದ ಮೇಲೆ ವಸಿಷ್ಠದ್ದು, ಅದು ವಸಿಷ್ಠ ಅನ್ನೋದು ಪ್ಲಸ್ ಅವನ ಸಂವಾದ ಇನ್ನೂ 10 ನಿಮಿಷ ಇದೆ. ಅವರ ಸಂವಾದ ನನಗೆ ಶಾಪ ಕೊಡಿ ನೀನ್ಯಾರು, ಹೀಗೆಲ್ಲ ನಡೀತವೆ. ಆಮೇಲೆ ಅಲ್ಲಿಂದ ಆತ ಹೋದಾಗ ಮತ್ತೆ ಅಲ್ಲಿ ಅಮ್ಮ ಒಂದು ರೀತಿಯಾಗಿ ಅವನನ್ನ ತಲೆನ ಚೆಂಡಾಡ್ತಾಳೆ. ಆ ತಲೆ ಚೆಂಡಾಡಿದ್ದು ಒಂದು ಪ್ಲೇಸ್ ಇದೆ, 71 ಕಿಲೋಮೀಟರ್ ಇದೆ ಅಲ್ಲಿಗೆ ನಾನು ಹೋಗ್ತೀನಿ. ಆ ಪ್ಲೇಸನ್ನು ಹೇಳೋ ಹಾಗಿಲ್ಲ, ಅಲ್ಲೊಂದು ಮುಲುಕೆಗಳಿದೆ. ಇವೆಲ್ಲವೂ ಇದೆ. ಇದನ್ನು ಸ್ಟೋರಿ ಮಾಡ್ಲಿಕ್ಕೆ ಹೋಗ್ತೀನಿ ಅಂತಂದ್ರೆ ನಾನು ಪೂರ್ಣ ಪ್ರಮಾಣದಲ್ಲಿ ಸ್ವಚ್ಛ ಆನಂದವಾಗಿ ಸ್ವಚ್ಛ ಮನಸ್ಸಿಂದ ಬರಬೇಕು, ಕುಳಿಸ್ಕೋಬೇಕು. ಇದನ್ನು ಹೇಳಬೇಕಾದ್ರೆ ಹೀಗೆ ಟ್ರಾವೆಲ್ ಮಾಡುವಾಗ ಕೇಳಿರ್ತಾರ, ಅದನ್ನ ಯಾಕೆ ನೀವು ಅಂಬುಬಾಚಿ ಅನ್ಕೋ ಸ್ಟಾರ್ಟ್ ಮಾಡಿದ್ರ? ಯಾಕಂದ್ರೆ ಹೊಸ ವಿಚಾರ ಅಲ್ವಾ ಗುರುಗಳೇ. ಈಗ ನಾನು ರೀಲ್ಸ್ ಓಪನ್ ಮಾಡಿದ್ರೆ ಇದೇ ವಿಚಾರ ಬರ್ತಿತ್ತು. ಸೊ ಕೆಲವೊಂದು ವಿಚಾರಗಳು ಫೇಕು, ಇವಾಗ ನೀವು ಹೇಳಿದ್ಮೇಲೆ ಗೊತ್ತಾಯ್ತು. ಸೊ ಆ ರೀತಿ ರಕ್ತದ ರೀತಿನಲ್ಲಿ ಬರ್ತಾ ಇರುತ್ತೆ ಅಂದ್ರೆ ನಿಜಾನ ನೋಡಬಹುದಾ, ಈ ರೀತಿ ಕುತೂಹಲ ಕೂಡ ನಮಗೆ ಮೂಡ್ತಾ ಇತ್ತು. ಬಟ್ ಅವೆಲ್ಲವೂ ಫೇಕ್ ಅನ್ನುವಂಥದ್ದು ಹೇಗೆ ನೀವು ನೇರವಾಗಿ ತಿಳಿಸ್ಕೊಟ್ರಿ. ಇನ್ನು ಆ ಕ್ಷೇತ್ರದ ಒಂದು ಪವಾಡಗಳಾಗಿರ್ಬೋದು, ಇನ್ನು ವಿಶೇಷವಾಗಿ ಆರಿದ್ರ ನಕ್ಷತ್ರದ 4ನೇ ದಿನ ನಾವು ಆ ದೇವಿಯ ದರ್ಶನ ಪಡ್ಕೊಳ್ಳೋದ್ರಿಂದ, ಈಗ ನೀವು ಹೇಳಿದ್ರಲ್ಲ, ಪ್ರತಿ ತಿಂಗಳು ಆರಿದ್ರ ನಕ್ಷತ್ರ ಆದ ನಂತರ ಜ್ಞಾಪಕ ಇಟ್ಕೊಂಡಿದ್ದು 4ನೇ ದಿನ ನೀವು ಹೋಗಿ ಬನ್ನಿ, ನಿಮ್ಮ ಆಸೆಗಳು, ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ಹಿಡಿಯಲ್ಲ ನನ್ನ ಹೇಳಿ. ಆದ್ರೆ ಹೋಗ್ಬೇಕಾದ್ರೆ ತಿಕ್ಕಲಂಗೆ ಹೋಗ್ಬೇಡಿ. ನಾನು ಈ ಪದ ಒಂದು ಹಾಕಿರ್ತೀನಿ ನಿಮಗೆ.
ಹೇಗೆ ಹೋಗಬೇಕೋ ನಿಮಗೆ ಬಿಡ್ತೀನಿ, ಹೇಗೆ ಹೋಗಬೇಕೋ ನಾನು ಹೇಳಲ್ಲ, ಅಥವಾ ನಾನು ಹೇಳಬಾರ್ದು. ನೀವು ಹೇಗೆ ಹೋಗಬೇಕು, ಅಲ್ಲಿ ಏನು ಮಾಡಬೇಕು ಹೇಳಿದ್ದೇನೆ. ಅದನ್ನು ಹೋಗುತ್ತಾ ಖುಷಿಯಿಂದ ಸಂತೋಷ ಏನು ಮಾಡ್ಕೊಂಬರ್ಬೇಕೋ ಅದನ್ನು ಮಾಡ್ಕೊಂಡು ಬನ್ನಿ ಪ್ರೀತಿಯ ಬಂಧುಗಳೇ. ಸೊ ಈ ಕಥೆಯ ಮುಖಾಂತರ ನಮಗೆ ಅರ್ಥ ಮಾಡಿಸಿದ್ರಿ ಈ ಒಂದು ಶಕ್ತಿ ಕೇಂದ್ರದ ಶಕ್ತಿ ಏನು, ಇಲ್ಲಿ ನಡೆದಿರುವಂಥ ಪವಾಡಗಳ ಕುರಿತಾಗಿ, ಇನ್ನು ಯೋನಿ ಮಂಡಲದ ಕುರಿತಾಗಿ ಆಗಿರ್ಬೋದು, ಈ ಎಷ್ಟೆಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ರೆ ವೀಕ್ಷಕರಿಗೆ. ಯಾರೆಲ್ಲ ಹೋಗ್ಬೇಕು ಅಂತ ಟಿಕ್ಲು ಅಂತ ಪದ ಹೇಳಿದ್ನಲ್ಲ, ಯಾಕೆ ಹೇಳಿದ್ದೆ ಅಂತಂದ್ರೆ ಇವರು ಯಾರನ್ನೋ ಭೇಟಿ ಆಗ್ತಾರೆ, ಅಲ್ಲಿ ಬಲಿ ಕೊಡೋ ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಇಲ್ಲಿ ಏನೋ ಒಂದು ಮಣ ಅವ್ರು ಏನು ಬೇಕೋ ಅದೆಲ್ಲ ತಿಂದು ಹೋಗ್ತಾರೆ. ಅದ್ರ ಜೊತೆಗೆ ಹೋಗ್ಬೇಕಾದ್ರೆ 70 ಜನ ಕರ್ಕೊಂಡು ಹೋಗ್ತಾರೆ. ಇವ್ಯಾವ ಕೆಲಸಕ್ಕೆ ಬಾರದು. ನಿನ್ನ ಕನಸು ನನಸಾಗಬೇಕಾ, ಹೇಗೆ ಹೋಗ್ಬೇಕು, ಗೌಪ್ಯವಾಗಿ ಹಾಗೆ ಹೋಗ್ಬೇಕು. ನೀನು ದೊಡ್ಡ ಮಟ್ಟಕ್ಕೆ ಇಟ್ಕೊಂಡಿದೀಯಾ ಸಚ್ಚಿಂತನೆ, ಹಾಗೆ ಹೋಗ್ಬೇಕು. ನೀನೇನು ಪಡ್ಕೊಂಡೇ ತೀರಬೇಕಾ, ಹೋಗ್ಬೇಕು. ನೀನೇನನ್ನ ಬಲಿ ಪ್ಲಾನ್ ಮಾಡ್ಕೊಂಡು ಹೋದಿಯೋ ಬಹುಶಃ ನೀನು ಬಲಿ ಆದರೂ ಆಗ್ತೀಯಾ. ಇನ್ನೊಂದು ವಿಚಾರ ಹೇಳಿದ್ರಿ ಗುರುಗಳೇ, ನೀವು ಆಷಾಢ ಮಾಸದಲ್ಲಿ ಸಪ್ತಮಿಯಿಂದ ಏಕಾದಶಿ ಒಳಗಡೆ ಹೋದ್ರೆ ಅದು ಕೂಡ ತುಂಬಾ ಪವರ್ಫುಲ್ ಅಂತ. ಯಾಕಂದ್ರೆ ಇನ್ನೇನು ನಮ್ಗೆ ಈ ಆಷಾಢ ಮಾಸ ಬರೋದ್ರಿಂದ ಬಹುಶಃ ಹೋಗ್ಬೇಕು ಕೇಳಿದ್ರೆ ನೀವು. ಬಹುಶಃ ಇದು ಪ್ರೀತಿಯ ಬಂಧುಗಳೇ. ಈಗ ಈ ಮಗು ನೆನಪು ಮಾಡಿದ್ದು ಆಷಾಢ ಮಾಸ ಇದೆಯಲ್ಲ ಪ್ರೀತಿಯ ಬಂಧುಗಳೇ, ಅದೇ ಹೇಳ್ತೀನಿ ನಾನು. ಆಷಾಢ ಮಾಸದಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಕಾಳಿದಾಸನಿಗೆ ಕಾಳಿಕಾದೇವಿ ಓಂಕಾರ ಬರೆದ ದಿನಗಳಲ್ಲಿ ಬಹುಶಃ ನೀವೇನಾದರೂ ಆ ತಿಂಗಳಲ್ಲಿ ಎಚ್ಚೆತ್ಕೊಂಡ್ರೆ ಕಾಳಿಕಾದೇವಿಯ ದರ್ಶನವನ್ನು, ಶಕ್ತಿ ದರ್ಶನ ಪಡ್ಕೊಂಡ್ಬಿಡ್ತೀರ ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರರೇ ಒಂದು ಕಡೆ ದರ್ಶನಕ್ಕೆ ಕಾಯ್ತಾ ಇರ್ತಾರೆ ಅಮ್ಮನಿಗಾಗಿ. ಅಂತಹ ದಿನಗಳು ಅವು ನಿಮಗೆ ನಾನು ಕೊಟ್ಟಿರ್ತಕ್ಕಂಥ ಆಷಾಢ ಮಾಸದ ದಿನಗಳು ಪ್ರೀತಿ ಬಂಧುಗಳೇ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಿದ್ರು ಪ್ರಯೋಜನ ಬರೋದಿಲ್ಲ ಅನ್ಕೋತೀನಿ. ಖಂಡಿತ ಗುರುಗಳೇ, ಇಷ್ಟೆಲ್ಲ ಮಾಹಿತಿ ನಮಗೆ ಕಾಮಾಖ್ಯ ದೇವಿಯ ಕುರಿತಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಎಷ್ಟೊಂದು ವಿಚಾರಗಳನ್ನು ನಾವು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಂಡ್ವಿ. ಗುರುಗಳು ಪ್ರಾರಂಭದಲ್ಲೇ ಹೇಳಿದ್ರು ಸಂಪೂರ್ಣವಾಗಿ ನೀವು ವಿಡಿಯೋ ನೋಡಬೇಕು ಅಂತ. ಯಾಕಂದರೆ ಆ ಕಥೆಗಳಾಗಿರ್ಬೋದು, ಏನೆಲ್ಲ ಆಯಿತು ಇವೆಲ್ಲವೂ ಕೂಡ ನೀವು ತಿಳ್ಕೊಳ್ಬೇಕು ಅಂತಂದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಇನ್ನು ನೀವು ಏನಾದರೂ ಈ ಒಂದು ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಯಾವ ರೀತಿಯಲ್ಲಿ ನೀವು ಹೋಗಿ ಬರಬೇಕು, ಇನ್ನು ಯಾವ ಒಂದು ದಿನಗಳಲ್ಲಿ ಹೋದರೆ ಬಹಳ ಉತ್ತಮ, ಇದ್ರ ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.